ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಉತ್ತರದ ರಾಜ್ಯಗಳ ಚುನಾವಣೆ ಬಗ್ಗೆ ಕೇಳುವಾಗ ಬಿಮಾರು ರಾಜ್ಯಗಳು ಅನ್ನೋದನ್ನ ನೀವು ಪದೇ ಪದೇ ಕೇಳಿರ್ತೀರಿ. ಅಂಥ ಬಿಮಾರು ರಾಜ್ಯಗಳ ಪೈಕಿ ಒಂದಾದ ಉತ್ತರ ಪ್ರದೇಶ ಇವತ್ತು ದೇಶದ ಎರಡನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ದೇಶದ GDPಗೆ ಅತಿ ಹೆಚ್ಚು ಕೊಡುಗೆ ಕೊಡೋ ಎರಡನೇ ರಾಜ್ಯವಾಗುವ ಮೂಲಕ ಉತ್ತರ ಪ್ರದೇಶ ನಮ್ಮ ತಮಿಳುನಾಡನ್ನ ಹಿಂದಿಕ್ಕಿದೆ. ಈ ಮಾಹಿತಿಯನ್ನು ಕೊಡ್ತಾ ಇರೋದು ಅಲ್ಲಿನ ಸರ್ಕಾರ ಅಲ್ಲ, ಬದಲಿಗೆ ಸ್ಟಾಕ್ ಮಾರ್ಕೆಟ್ ಹಾಗೂ ಹೂಡಿಕೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡುವ SOIC.in ಅನ್ನೋ ಸಂಸ್ಥೆ ಕೊಡ್ತಿರೋ ಮಾಹಿತಿ ಇದು. ಈ ಬಗ್ಗೆ ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್, ಎಕನಾಮಿಕ್ ಟೈಮ್ಸ್ ಸೇರಿದ ಹಾಗೆ ಸಾಕಷ್ಟು ಮಾಧ್ಯಮಗಳು ವರದಿಗಳನ್ನು ಪ್ರಕಟಿಸಿವೆ. ಜೊತೆಗೆ ಮುಂದಿನ ವರ್ಷದಲ್ಲಿ ಸುಮಾರು 40 ಕೋಟಿ ರೂಪಾಯಿಗಳ ಹೂಡಿಕೆ ಜೊತೆಗೆ 1 ಕೋಟಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ಗುರಿಯನ್ನ ಉತ್ತರ ಪ್ರದೇಶ ಹಾಕೊಂಡಿದೆ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ? ಅತ್ಯಂತ ಬಡ ರಾಜ್ಯಗಳ ಪೈಕಿ ಒಂದು ಅನ್ನಿಸ್ಕೊಂಡಿದ್ದ ಉತ್ತರ ಪ್ರದೇಶದಲ್ಲಿ ಇಷ್ಟೊಂದು ಪ್ರಗತಿಗೆ ಕಾರಣಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಿಮಾರು ರಾಜ್ಯಗಳು. ಬಿಮಾರು ಅಂದರೆ ಹಿಂದಿಯಲ್ಲಿ ಕಾಯಿಲೆ ಅಂತ ಅರ್ಥ. ಭಾರತದ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳನ್ನು ಅತ್ಯಂತ ಹಿಂದುಳಿದ, ತೀವ್ರ ಬಡತನದ, ಕಾನೂನು ಸುವ್ಯವಸ್ಥೆಯ ವಿಷಯದಲ್ಲಿ ಕೂಡ ತುಂಬಾನೇ ಹೀನಾಯ ಪರಿಸ್ಥಿತಿಯಲ್ಲಿನ ರಾಜ್ಯಗಳು ಅಂತ ಕರೆಯಲಾಗ್ತಾ ಇತ್ತು. ಆನಂತರ ಈ ರಾಜ್ಯಗಳನ್ನು ಒಡೆದು ಇನ್ನೂ 3 ಹೊಸ ರಾಜ್ಯಗಳನ್ನು ಸೃಷ್ಟಿ ಮಾಡಲಾಯಿತು. ಬಿಹಾರದಿಂದ ಜಾರ್ಖಂಡ್, ಉತ್ತರ ಪ್ರದೇಶದಿಂದ ಉತ್ತರಾಖಂಡ್, ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಬೇರೆ ಆದವು. ಆಮೇಲೆ ಒಟ್ಟು 7 ರಾಜ್ಯಗಳು ಬಿಮಾರು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡ್ವು. ಇಂಥ ಬಿಮಾರು ರಾಜ್ಯಗಳ ಪೈಕಿ ಒಂದಾದ ಉತ್ತರ ಪ್ರದೇಶ ಈಗ ಅತಿ ಹೆಚ್ಚು GDP ಕೊಡೋ ಎರಡನೇ ರಾಜ್ಯವಾಗಿ ಬೆಳೆದು ನಿಂತಿದೆ ಅಂತ ವರದಿಗಳು ಹೇಳ್ತಾ ಇವೆ. ಗೆಳೆಯರೆ, ಭಾರತದ GDP 4 ಟ್ರಿಲಿಯನ್ ಅನ್ನು ಮುಟ್ಟಿದೆ ಅಂತ ಇತ್ತೀಚೆಗೆ ಒಂದಷ್ಟು ಸುದ್ದಿಗಳು ಓಡಾಡಿದ್ದು ನಿಮಗೆ ನೆನಪಿರಬೇಕು. ಭಾರತ ಇನ್ನು 4 ಟ್ರಿಲಿಯನ್ ಅನ್ನು ಮುಟ್ಟಿಲ್ಲ, ಅದು 3.25 ಟ್ರಿಲಿಯನ್ ಸಮೀಪ ಇದೆ. ವರ್ಷಾಂತ್ಯಕ್ಕೆ 4 ಟ್ರಿಲಿಯನ್ ಮುಟ್ಟೋ ಸಾಧ್ಯತೆಗಳಿರುತ್ತವೆ. ಇನ್ನು ಹೇಗೆ ನಾವು ದೇಶದ GDP ಅಂದ್ರೆ ಒಟ್ಟು ನಿವ್ವಳ ಉತ್ಪನ್ನವನ್ನ ಲೆಕ್ಕ ಹಾಕ್ತಿವೋ ಹಾಗೆ ರಾಜ್ಯಗಳ ಒಟ್ಟು ನಿವ್ವಳ ಉತ್ಪನ್ನವನ್ನು ಕೂಡ ಲೆಕ್ಕ ಹಾಕಲಾಗುತ್ತೆ. ಆ ಪಟ್ಟಿಯನ್ನು ನಾವು ನೋಡೋದಾದ್ರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ಕಾಣಿಸೋದು ಮಹಾರಾಷ್ಟ್ರ. ಹಾಗೆ ಇಷ್ಟು ದಿನ ತಮಿಳುನಾಡು 2ನೇ ಸ್ಥಾನದಲ್ಲಿತ್ತು, ಉತ್ತರ ಪ್ರದೇಶ 3ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಈಗ 3ನೇ ಸ್ಥಾನಕ್ಕೆ ತಮಿಳುನಾಡು ಇಳಿದಿದೆ. ಉತ್ತರ ಪ್ರದೇಶ ಒಂದು ಮೆಟ್ಟಿಲು ಮೇಲೇರಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ದೇಶದ ಒಟ್ಟು GDPಗೆ ಈ ರಾಜ್ಯಗಳ ಕೊಡುಗೆಯನ್ನು ನಾವು ಗಮನಿಸಿದರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಮಹಾರಾಷ್ಟ್ರ 15.7% GDPಗೆ ಕೊಡುಗೆಯನ್ನು ಕೊಡುತ್ತೆ. ಇನ್ನು ಉತ್ತರ ಪ್ರದೇಶ ಈಗ 9.2ಕ್ಕೆ ಏರಿಕೆಯನ್ನು ಕಂಡಿದೆ. ತಮಿಳುನಾಡು ಉತ್ತರ ಪ್ರದೇಶಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ತಮಿಳುನಾಡಿನ ಕೊಡುಗೆ 9.1% ಹಾಗೆ 4ನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಗುಜರಾತ್ 8.2% ಕೊಡುಗೆಯನ್ನು ದೇಶದ GDPಗೆ ಕೊಡ್ತಾ ಇದ್ರೆ ಪಶ್ಚಿಮ ಬಂಗಾಳ 7.5% ಕೊಡುತ್ತೆ. ಆ ನಂತರದ ಸ್ಥಾನದಲ್ಲಿ ಕರ್ನಾಟಕ ಇದೆ. ನಮ್ಮ ಪಾಲು 6.5. ಗೆಳೆಯರೆ, ಇಲ್ಲಿ ಉತ್ತರ ಪ್ರದೇಶದ GDP ಹೆಚ್ಚಾಗ್ತಾ ಇರೋದರ ಹಿಂದೆ ಅತಿ ದೊಡ್ಡ ಕೊಡುಗೆ ಇರೋದು ಅಲ್ಲಿಗೆ ಹರಿದು ಬರ್ತಾ ಇರೋ ಹೂಡಿಕೆಗಳದ್ದು. ಯೋಗಿ ಆದಿತ್ಯನಾಥ್ 2018ರಲ್ಲಿ ಉತ್ತರ ಪ್ರದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ 2018ರಲ್ಲಿ ಅಲ್ಲೊಂದು ಇನ್ವೆಸ್ಟರ್ ಮೀಟ್ ಅನ್ನು ಮಾಡ್ತಾರೆ. ಅಲ್ಲಿ ಉತ್ತರ ಪ್ರದೇಶಕ್ಕೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯ ಆಶ್ವಾಸನೆ ಬಂತು ಮತ್ತು ಒಂದಷ್ಟು MOUಗಳಿಗೆ ಸಹಿ ಕೂಡ ಆಯಿತು. ಅದಾದ ಮೇಲೆ ಉತ್ತರ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅಭಿವೃದ್ಧಿ ಮಾಡೋ ಕೆಲಸವನ್ನ ಭರದಿಂದ ಕೈಗೆತ್ತಿಕೊಳ್ಳಾಯಿತು. ಅಲ್ಲಿ ಹೂಡಿಕೆಗೆ ಬೇಕಾಗುವ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡೋ ಕಡೆಗೆ ಸರ್ಕಾರ ಹೆಚ್ಚಿನ ಗಮನ ಕೊಡ್ತಾ ಹೋಯಿತು. ಉತ್ತರ ಪ್ರದೇಶದಲ್ಲಿ ಬರೀ ನೋಯ್ಡಾ ಮಾತ್ರ ಅಲ್ಲದೆ ಇನ್ನಿತರ ಕಡೆಗಳಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿಯನ್ನ ಹೆಚ್ಚು ಮಾಡೋ ಮೂಲಕ ಅಲ್ಲಿಗೂ ಹೂಡಿಕೆಗಳು ಹರಿದು ಬರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸೋದಕ್ಕೆ ಸರ್ಕಾರ ಅಲ್ಲಿ ಮುಂದಾಯಿತು. ಅದರ ಜೊತೆಗೆ ಅಲ್ಲಿನ ದೊಡ್ಡ ಸಮಸ್ಯೆ ಆಗಿದ್ದದ್ದು ಉತ್ತರ ಪ್ರದೇಶದ ಅಪರಾಧ ಜಗತ್ತು ಮತ್ತು ಸರ್ಕಾರಿ ಕಚೇರಿಗಳಲ್ಲಾಗ್ತಾ ಇದ್ದ ವಿಳಂಬ. ಈ ಎರಡನ್ನೂ ಸರಿಪಡಿಸೋ ಕಡೆಗೆ ಮುಖ್ಯಮಂತ್ರಿ ಯೋಗಿ ಗಮನವನ್ನು ಹರಿಸಿದ್ರು. ಪಾತಕ ಲೋಕವನ್ನ ಮಟ್ಟ ಹಾಕೋ ಕೆಲಸ ಅತ್ಯದ್ಭುತವಾಗಿ ನಡೀತು. ಅಲ್ಲಿನ ಪಾತಕಿ ರಾಜಕಾರಣಿಗಳು ಒಂದು ಜೈಲು ಸೇರಿದ್ರು ಅಥವಾ ಜನ್ನತ್ ಪಾಲಾದ್ರು. ಹಾಗೆ ಆಪರೇಟಿವ್ಗಳು ಅಂದ್ರೆ ಹಫ್ತಾ ವಸೂಲಿ, ಕಿಡ್ನಾಪ್ ಸೇರಿದ ಹಾಗೆ ಉತ್ತರ ಪ್ರದೇಶದಲ್ಲಿ ಭೀತಿಯ ವಾತಾವರಣವನ್ನು ಉಂಟು ಮಾಡ್ತಾ ಇದ್ದ 100 ಜನ ಪಾತಕಿಗಳನ್ನ ಎನ್ಕೌಂಟರ್ ಮಾಡಲಾಯಿತು. ಒಂದಷ್ಟು ಜನರನ್ನ ಎಲಿಮಿನೇಟ್ ಮಾಡಲಾಯಿತು. ಇನ್ನಷ್ಟು ಜನ ಉತ್ತರ ಪ್ರದೇಶ ಬಿಟ್ಟು ಓಡಿ ಹೋದ್ರು. ಮತ್ತಷ್ಟು ಪಾತಕಿಗಳು ಜೈಲು ಪಾಲಾದ್ರು. ಅಲ್ಲಿಗೆ ಅಲ್ಲಿನ ಅಪರಾಧ ಲೋಕ ಒಂದು ಸ್ವಲ್ಪ ಮಟ್ಟಿಗೆ ತಣ್ಣಗಾಯಿತು. ಸರ್ಕಾರಿ ಕಚೇರಿಗಳಲ್ಲಿ ಲೈಸೆನ್ಸ್ ರಾಜ್ ಏನಿತ್ತು ಅದನ್ನು ಕೂಡ ಕಡಿಮೆ ಮಾಡಲಾಯಿತು. ಇದರ ಜೊತೆಗೆ ಯೋಗಿಯಲ್ಲಿ ಕೈಗೆತ್ತಿಕೊಂಡಿದ್ದು ಮೂಲ ಸೌಕರ್ಯ ಅಭಿವೃದ್ಧಿಯ ಯೋಜನೆಗಳನ್ನು. ನಿಮಗೆ ಗೊತ್ತಿರಲಿ, ಜನಸಂಖ್ಯೆಯ ವಿಷಯ ಬಂದಾಗ ಇಡೀ ಭಾರತದಲ್ಲೇ ಅತಿ ದೊಡ್ಡ ರಾಜ್ಯ ಅನ್ನಿಸ್ಕೊಳ್ಳೋದು ಉತ್ತರ ಪ್ರದೇಶ. ಇನ್ನು ವಿಸ್ತೀರ್ಣದ ವಿಷಯಕ್ಕೆ ಬಂದ್ರೆ ಉತ್ತರ ಪ್ರದೇಶ 4ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಮೊದಲ 3 ಸ್ಥಾನಗಳನ್ನ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳು ಪಡ್ಕೊಳ್ಳುತ್ತವೆ. ಹೀಗೆ ವಿಸ್ತೀರ್ಣದಲ್ಲಿ ದೇಶದ 4ನೇ ಅತಿ ದೊಡ್ಡ ಮತ್ತು
ಜನಸಂಖ್ಯೆಯಲ್ಲಿ ದೇಶದ ಮೊಟ್ಟ ಮೊದಲ ರಾಜ್ಯ ಅನ್ನಿಸ್ಕೊಳ್ಳೋ ಉತ್ತರ ಪ್ರದೇಶದಲ್ಲಿ ಒಟ್ಟು 5 ಡೊಮೆಸ್ಟಿಕ್ ಏರ್ಪೋರ್ಟ್ಗಳಿವೆ, 3 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿವೆ. ಈಗ ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಉತ್ತರ ಪ್ರದೇಶದ ಯಮುನಾ ಸಿಟಿಯಲ್ಲಿ ಇನ್ನೂ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲೆ ಎತ್ತುತ್ತಾ ಇದೆ. ಅದರ ವಿಶೇಷ ಏನಪ್ಪಾ ಅಂದರೆ ಅದು ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ಪೋರ್ಟ್ ಅನ್ನೋ ಹೆಗ್ಗಳಿಕೆಯನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ. ಇನ್ನು ರಸ್ತೆ ಸಂಪರ್ಕದ ವಿಷಯಕ್ಕೆ ನಾವು ಬರೋದಾದರೆ ಯಮುನಾ ಆಗ್ರಾ ಎಕ್ಸ್ಪ್ರೆಸ್ ಹೈವೇ ಉತ್ತರ ಪ್ರದೇಶದ ರಾಜಧಾನಿ ಲಖನೌನಿಂದ ದೆಹಲಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದು ಉತ್ತರಾಂಚಲದಲ್ಲಿ ಸುಮಾರು 343 ಕಿಲೋಮೀಟರ್ಗಳಷ್ಟು ಉದ್ದದ ಹೆದ್ದಾರಿ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ಹೈವೇ ಇದೆ. ಇನ್ನು ಗಂಗಾ ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಆದರೆ ಇದು ಉತ್ತರ ಪ್ರದೇಶದ ಅತ್ಯಂತ ಪ್ರಮುಖ ಎಕ್ಸ್ಪೋರ್ಟ್ ಹಬ್ಗಳನ್ನು ಕನೆಕ್ಟ್ ಮಾಡುತ್ತೆ. ಜೊತೆಗೆ ಪ್ರಯಾಣ ಹಾಗೂ ಸರಕು ಸಾಗಾಣಿಕೆಗೆ ತಗಲುವ ಸಮಯ ಏನಿದೆ ಅದನ್ನ ಕಡಿಮೆ ಮಾಡೋದ್ರಲ್ಲಿ ಈ ಹೈವೇಗಳು ಸಾಕಷ್ಟು ಕೊಡುಗೆಯನ್ನು ಕೊಡುತ್ತವೆ. ಈ ಎಕ್ಸ್ಪ್ರೆಸ್ ಹೈವೇಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಒಟ್ಟು 4 ಲಕ್ಷ ಕಿಲೋಮೀಟರ್ಗಳಷ್ಟು ಉದ್ದದ ರೋಡ್ ನೆಟ್ವರ್ಕ್ ಇದೆ ಮತ್ತು ಸುಮಾರು 11,000 ಕಿಲೋಮೀಟರ್ಗೂ ಹೆಚ್ಚಿನ ಹೈವೇ ನೆಟ್ವರ್ಕ್ ಅನ್ನು ಕೂಡ ಉತ್ತರ ಪ್ರದೇಶ ಹೊಂದಿದೆ. ಒಂದು ರಾಜ್ಯಕ್ಕೆ ಹೆಚ್ಚಿನ ಹೂಡಿಕೆಗಳು ಬರಬೇಕು, ಕಾರ್ಖಾನೆಗಳು ಶುರುವಾಗಬೇಕು, ಉತ್ಪಾದನಾ ವಲಯ ಬೆಳಿಬೇಕು ಅಂದ್ರೆ ಅಲ್ಲಿ ಮುಖ್ಯವಾಗಿ ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು, ರಸ್ತೆಗಳು ಕನೆಕ್ಟಿವಿಟಿ ಹೆಚ್ಚಾಗಬೇಕು, ಲೇಬರ್ ಸಿಗೋ ಹಾಗಾಗಬೇಕು, ಗಲಭೆಗಳು ಅಶಾಂತಿಯ ವಾತಾವರಣ ಇರಬಾರದು, ಸರ್ಕಾರಿ ಯೋಜನೆಗಳಲ್ಲಿ ಸ್ಥಿರತೆ ಇರಬೇಕು, ಅಂದ್ರೆ ಸ್ಥಿರ ಸರ್ಕಾರ ಇರಬೇಕು. ಯಾವಾಗ ಸರ್ಕಾರ ಬಿದ್ದೋಗುತ್ತೋ ಹೊಸ ಸರ್ಕಾರ ಬಂದು ಏನು ಬದಲಾವಣೆಗಳನ್ನು ತರುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿರಬಾರದು. ಈಗ ಉತ್ತರ ಪ್ರದೇಶದಲ್ಲಿ ಇಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯೋಗಿ 2ನೇ ಬಾರಿಗೆ ಗೆದ್ದಿದ್ದಾರೆ. ರಸ್ತೆಗಳು ಸಂಪರ್ಕ ಮಾರ್ಗಗಳನ್ನು ಹೆಚ್ಚಿಸುವ ಕೆಲಸ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಬರ ಇಲ್ಲ, ಹೀಗಾಗಿ ಅಲ್ಲಿಗೆ ಹೂಡಿಕೆಗಳು ಹರಿದು ಬರ್ತಾ ಇವೆ. ಇದೇ ವರ್ಷ 2023ರಲ್ಲಿ ಕೂಡ ಅಲ್ಲೊಂದು ಇನ್ವೆಸ್ಟರ್ ಮೀಟ್ ನಡೆದಿದೆ. ಈ ಬಾರಿ ಅಲ್ಲಿ ಬಂದಿರೋ ಆಶ್ವಾಸನೆಗಳು ಹಾಗೂ ಸಹಿ ಹಾಕಲ್ಪಟ್ಟ ಒಪ್ಪಂದಗಳನ್ನು ನೋಡಿದ್ರೆ ಸುಮಾರು 40 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಉತ್ತರ ಪ್ರದೇಶಕ್ಕೆ ಬರೋ ಸಾಧ್ಯತೆ ಇದೆ. ಇಲ್ಲಿ ಸಹಿ ಹಾಕಿದ ಕೂಡಲೇ ನಾವು ಹೂಡಿಕೆ ಮಾಡ್ತೀವಿ ಅಂತ ಇನ್ವೆಸ್ಟರ್ ಮೀಟ್ ಅಲ್ಲಿ ಆಶ್ವಾಸನೆಯನ್ನು ಕೊಟ್ಟು ಕೂಡಲೇ ಅಷ್ಟು ಕಂಪನಿಗಳು ಬಂದು ಕಾರ್ಖಾನೆಗಳನ್ನ ತೆರೆಯಲ್ಲ ಅನ್ನೋದು ನಿಜ. ಆದ್ರೆ ಕಳೆದ ಬಾರಿ ಅಂದ್ರೆ 2018ರ ದಾಖಲೆಗಳನ್ನ ನಾವು ನೋಡೋದಾದ್ರೆ ಅವತ್ತಿನ ಹೂಡಿಕೆದಾರರ ಸಮಾವೇಶದಲ್ಲಿ ಸಹಿ ಮಾಡಲಾದ ಒಪ್ಪಂದಗಳ ಪೈಕಿ 75% ಒಪ್ಪಂದಗಳು ಕಾರ್ಯರೂಪಕ್ಕೆ ಬಂದಿವೆ ಅಂತ ಅಲ್ಲಿನ ಸರ್ಕಾರ ಹೇಳಿಕೊಂಡಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಈ ಬಾರಿಯ ಒಪ್ಪಂದಗಳ ಪೈಕಿ 50% ಕಾರ್ಯರೂಪಕ್ಕೆ ಬಂದರೂ ಕೂಡ ಉತ್ತರ ಪ್ರದೇಶದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ರೂಪದಲ್ಲಿ ಸುಮಾರು 50 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಮತ್ತು ಉತ್ತರ ಪ್ರದೇಶ ಮುಂದಿನ ದಿನಗಳಲ್ಲಿ ತಮಿಳುನಾಡನ್ನ ತುಂಬಾನೇ ಹಿಂದಿಕ್ಕಿ ಬಿಡುವ ಸಾಧ್ಯತೆಗಳಲ್ಲಿ ಕಂಡು ಬರ್ತಾ ಇವೆ. ಹಾಗೆ ನಮ್ಮ 2ನೇ ಅವಧಿಯಲ್ಲಿ ಉತ್ತರ ಪ್ರದೇಶದ ಜಿಡಿಪಿಯನ್ನ 2ನೇ ಸ್ಥಾನಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ ಯೋಗಿ ಈಗ ಅದನ್ನ ಸಾಧಿಸಿದ್ದಾರೆ. ಈ ದಶಕದ ಅಂತ್ಯಕ್ಕೆ ಉತ್ತರ ಪ್ರದೇಶ 1 ಟ್ರಿಲಿಯನ್ ಜಿಡಿಪಿಯನ್ನ ಸಾಧಿಸುವ ಗುರಿಯನ್ನ ಹಾಕೊಂಡಿದೆ ಅಂತ ಯೋಗಿ ಹೇಳಿಕೊಂಡಿದ್ದಾರೆ. 1 ಟ್ರಿಲಿಯನ್ ಜಿಡಿಪಿ ಅನ್ನೋದು ಖಂಡಿತ ಸಣ್ಣ ವಿಷಯ ಅಲ್ಲ. ಈಗ ಬರೀ 2.25 ಬಿಲಿಯನ್ ಜಿಡಿಪಿಯನ್ನ ಹೊಂದಿರುವ ರಾಜ್ಯಕ್ಕೆ 1 ಟ್ರಿಲಿಯನ್ ಅನ್ನು ಸಾಧಿಸಬೇಕು ಅಂದ್ರೆ ಇನ್ನು 5 ವರ್ಷಗಳಲ್ಲಿ ಜಿಡಿಪಿಯನ್ನ 3.5 ಪಟ್ಟು ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಅದು ಸಾಧ್ಯ ಆಗುತ್ತಾ ಗೊತ್ತಿಲ್ಲ, ಆದ್ರೆ ಅವರ ಮುಂದೊಂದು ಗುರಿ ಅನ್ನೋದಂತೂ ಸ್ಪಷ್ಟವಾಗಿದೆ. ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ಉತ್ಪಾದನಾ ವಲಯ ಕೂಡ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವರು ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಅಲ್ಲಿನ ಬ್ಯಾಂಕ್ಗಳ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಕೂಡ 42-43% ನಿಂದ 56%ಗೆ ಏರಿಕೆಯಾಗಿದೆ. ಇಲ್ಲಿ ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅಂದ್ರೆ ಬ್ಯಾಂಕ್ ಅಲ್ಲಿ ಇಡಲಾಗುವ ಡೆಪಾಸಿಟ್ ಹಣ ಇದೆಯಲ್ಲ ಅದನ್ನ ಸಾಲದ ರೂಪದಲ್ಲಿ ಕೊಟ್ಟು ದುಡಿಸೋದು. ಈ ಪ್ರಮಾಣ ಹೆಚ್ಚಾಗ್ತಾ ಹೋಗೋದು ಅಂದ್ರೆ ಸಾಲ ಪಡೆದು ಹಣವನ್ನ ದುಡಿಮೆಗೆ ಹಚ್ಚೋ ಜನ ಹೆಚ್ಚಾಗ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ಹಣ ಸಾಲ ಪಡೆಯೋದು ಹೆಚ್ಚಾದ್ರೆ ಹಣ ಮಾರುಕಟ್ಟೆಗೆ ಬರೋದು ಹೆಚ್ಚಾಗುತ್ತೆ, ಅಲ್ಲಿ ಖರೀದಿ ಹೆಚ್ಚಾಗುತ್ತೆ, ವಸ್ತುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ, ಮತ್ತೆ ಆದಾಯ ಹೆಚ್ಚಾಗುತ್ತೆ, ತೆರಿಗೆ ಬರೋದು ಹೆಚ್ಚಾಗುತ್ತೆ, ಹೀಗೆ ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತವೆ. ಈ ರೇಷಿಯೋನ ಮುಂದಿನ ದಿನಗಳಲ್ಲಿ 60% ಏರಿಸುವ ಗುರಿಯನ್ನು ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗೆಳೆಯರೆ, ಇವತ್ತು ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅತಿ ಹೆಚ್ಚಿರೋದು ತಮಿಳುನಾಡಲ್ಲಿ, ಅದು ಅಲ್ಲಿ 119% ನಷ್ಟಿದೆ. ಇನ್ನು ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕೂಡ 79% ಇದೆ. ಉತ್ತರ ಪ್ರದೇಶದಲ್ಲಿ ಈಗೀಗ ಅದು ಹೆಚ್ಚಾಗ್ತಾ ಇದೆ. ಇನ್ನು ಅಲ್ಲಿ 96 ಲಕ್ಷ ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಆಗಿವೆ. 56% ನಷ್ಟು ಉದ್ಯೋಗ ಮಾಡ್ತಾ ಇರೋ ಜನ ಇದ್ದಾರೆ. ಸುಲಭವಾಗಿ ವ್ಯಾಪಾರ ಮಾಡಬಹುದಾದ ರಾಜ್ಯಗಳ ಪಟ್ಟಿಲಿ ಉತ್ತರ ಪ್ರದೇಶ ಈ ಹಿಂದೆ 14ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಈಗ ಅದು 2ನೇ ಸ್ಥಾನಕ್ಕೆ ಬಂದಿದೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಿರೋದು ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದ ವಿಷಯದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಉತ್ತರ ಪ್ರದೇಶ ವಿತ್ತೀಯ ಕೊರತೆ
ಇಲ್ಲದ ರಾಜ್ಯ ಅಂತ ಅನ್ನಿಸ್ಕೊಳ್ತಾ ಇದೆ. ಅಂದ್ರೆ ಆ ರಾಜ್ಯದ ಬಜೆಟ್ ಅನ್ನು ರೂಪಿಸುವಾಗ ಉತ್ತರ ಪ್ರದೇಶದ ಒಟ್ಟು ಆದಾಯ ಎಷ್ಟಿರುತ್ತೆ ಅದಕ್ಕಿಂತ ಕಡಿಮೆ ಪ್ರಮಾಣದ ಖರ್ಚು ಅವರದ್ದಾಗಿರುತ್ತೆ. ಆದಾಯವನ್ನ ಮೀರಿದ ಖರ್ಚುಗಳನ್ನು ಮಾಡಿ ಸಾಲ ಮಾಡ್ಕೋಬೇಕಾದ ಪರಿಸ್ಥಿತಿಯಲ್ಲಿ ಉತ್ತರ ಪ್ರದೇಶ ಇಲ್ಲ. ಹೊಸ ಸಾಲಗಳನ್ನ ಮಾಡಲಿಲ್ಲ ಅಂದ್ರೆ ಈ ಹಿಂದಿನ ಸಾಲಗಳನ್ನ ತೀರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಅಕಸ್ಮಾತ್ ಹೊಸ ಸಾಲಗಳನ್ನ ಮಾಡಿದ್ರೂ ಕೂಡ ಆ ಹಣ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಲ್ಲಿ ಹೂಡಿಕೆ ಆಗ್ತಾ ಹೋಗುತ್ತೆ. ಒಟ್ಟಾರೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಮೂಲಕ ರಾಜ್ಯವನ್ನ ಹೂಡಿಕೆ ಸ್ನೇಹಿ ರಾಜ್ಯವನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನೋದಲ್ಲಿ ಹೀಗೆ ಸಾಗಲಿ, ಅಲ್ಲಿನ ಯುವಕರಿಗೆ ಇನ್ನಷ್ಟು ಹೆಚ್ಚು ಕೆಲಸ ಸಿಗುವ ಹಾಗಾಗ್ಲಿ ಮತ್ತು ಅಲ್ಲಿನ ವಲಸೆಗಳು ಕಡಿಮೆ ಆಗಲಿ, GDPಯ ಜೊತೆಗೆ ಅಲ್ಲಿನ ತಲಾದಾಯ ಕೂಡ ಹೆಚ್ಚಾಗೋ ಹಾಗಾಗ್ಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಉತ್ತರ ಪ್ರದೇಶ GDPಯಲ್ಲಿ ತಮಿಳುನಾಡನ್ನ ಹಿಂದಿಕ್ಕಿ ದೇಶದ 2ನೇ ಅತಿ ಹೆಚ್ಚು GDP ಕೊಡೋ ರಾಜ್ಯವು ಆಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.